ರಾವಣನು ಸದ್ಯಕ್ಕೆ ಇರುವಂತಹ ಲಂಕೆಯ ರಾಜ ಎಂದು ಹೇಳಿಕೊಳ್ಳುತ್ತಾನೆ. ಅವನು ಇರುವಂತಹ ಪ್ಯಾಲೇಸ್ ಅಂದ್ರೆ ಅದು ಲಂಕೆಯಲ್ಲಿರುವುದು ಮತ್ತು ಅಲ್ಲಿ ಪುಷ್ಪಕ ವಿಮಾನ ಮತ್ತು ಸಾಮ್ರಾಜ್ಯ, ಅಲ್ಲಿನ ಜನರಿಗೆ ಎಲ್ಲರೂ ಸಹ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ರಾವಣ ಅನ್ನುವಂತಹ ಮಾತು ಎಲ್ಲರಿಗೂ ತಿಳಿದಿದೆ. ಆದ್ರೆ ಅಲ್ಲಿ ಇರುವಂತಹ ಸಾಮ್ರಾಜ್ಯ, ಪುಷ್ಪಕ ವಿಮಾನ ಯಾವುದೂ ಸಹ ರಾವಣನದ್ದೇ ಅಲ್ಲ. ಅದೆಲ್ಲವೂ ಕೂಡ ಕುಬೇರನಿಗೆ ಸೇರಿದ್ದಾಗಿಬೇಕು. ಆದರೆ ಕುಬೇರನ ಬಳಿ ಬಲವಾಗಿ ಕಿತ್ತುಕೊಂಡು ಅದಾದ ನಂತರ ರಾವಣನು ನಡೆಸಿಕೊಂಡು ಹೋಗ್ತಾ ಇರುವುದೇ ಲಂಕೆ ಮತ್ತು ಪುಷ್ಪಕ ವಿಮಾನ ಮತ್ತು ಅಲ್ಲಿನ ಸಾಮ್ರಾಜ್ಯ. ಜನರು ಎಲ್ಲರೂ ಸಹ ಸೇರ್ಬೇಕಾಗಿರೋದು ಅಲ್ಲಿ ಕುಬೇರನಿಗೆ ಹೊರತು ರಾವಣನಿಗೆ ಅಲ್ಲ. ಅಷ್ಟೇ ಅಲ್ಲ, ಈಗ ರಾವಣನ ಅಂತ್ಯವನ್ನು ಮಾಡಲು ಶ್ರೀರಾಮನು ತನ್ನ ಬಾಣವನ್ನ ಬಿಡ್ತಾನೆ. ಆದರೆ ಈ ಒಂದು ಬಾಣ ಬಿಡುವುದಕ್ಕಿಂತ ಮುಂಚೆ ವಿಭೀಷಣನು ಶ್ರೀರಾಮನಿಗೆ ಹೇಳೋದಾದ್ರೂ ಏನು ಅಂತ ಅಂದ್ರೆ, ರಾವಣನ ಹೃದಯ ಇರೋದು ಎದೆಯಲ್ಲ, ಹೊರತಿಗೆ ಒಕ್ಕಳಿನ ಕೆಳಗೆ ಇರುವುದು ಅಂತ ಹೇಳಿದಾಗ ಶ್ರೀರಾಮನು ಆ ರೀತಿ ಹೊಟ್ಟೆಯ ಕೆಳಭಾಗಕ್ಕೆ ಬಾಣವನ್ನ ಬಿಟ್ಟಿ ಕೊಲ್ಲುವುದು ಯುದ್ಧದ ನಿಯಮಗಳಲ್ಲಿ ಇಲ್ಲ, ಅದು ಅಧರ್ಮದ ಸಂಕೇತವಾಗುತ್ತದೆ, ಆದ್ದರಿಂದ ಬೇಡ ಅಂತ ಹೇಳಿ ಶ್ರೀರಾಮನು ತನ್ನ ತಲೆಗೆ ಅಂದರೆ ರಾವಣನ ತಲೆಗೆ ಬಾಣವನ್ನ ಬಿಡಬೇಕು ಅಂತ ಬಾಣವನ್ನ ಬಿಟ್ಟಾಗ ಅಲ್ಲಿ ಮಧ್ಯದಲ್ಲಿ ಹನುಮ ಅಂದರೆ ಆಂಜನೇಯ ಬೇಡಿಕೊಳ್ಳೋದಾದ್ರೂ ಏನು ಅಂತ ಅಂದ್ರೆ, ರಾವಣನ ಅಂತ್ಯವನ್ನ ಮಾಡಲು ವಾಯುದೇವನಲ್ಲಿ ಬೇಡಿಕೊಂಡು ಈ ಒಂದು ಬಾಣನ ಗುರುತನ್ನ ತಪ್ಪಿಸಬೇಕು, ಬಾಣದ ಗುರುತನ್ನ ಬದಲಾಯಿಸಬೇಕು ಅಂತ ಆಂಜನೇಯನು ವಾಯುದೇವನ ಬಳಿ ಬೇಡಿಕೊಂಡಾಗ ವಾಯುದೇವನು ಇದಕ್ಕೆ ತಥಾಸ್ತು ಅಂತ ನೀಡಿದ ನಂತರ ಆ ಒಂದು ಬಾಣದ ಗುರುತನ್ನ ತಲೆಯ ಬದಲಿಗೆ ಹೊಟ್ಟೆಯ ಕೆಳಭಾಗಕ್ಕೆ ಸೇರುತ್ತದೆ.